ಕೊಡಗು ಜಿಲ್ಲಾಡಳಿತದ ವತಿಯಿಂದ 78ನೇ ಸ್ವಾತಂತ್ರ್ಯ ದಿನಾಚರಣೆಯು ಗುರುವಾರ ನಗರದ ಕೋಟೆ ಆವರಣದಲ್ಲಿ ಅರ್ಥಪೂರ್ಣವಾಗಿ ನಡೆಯಿತು. ಸಣ್ಣ ನೀರಾವರಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಹಾಗೂ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ಎಸ್ ಬೋಸರಾಜ್ ಅವರು ಧ್ವಜಾರೋಹಣ ನೆರವೇರಿಸಿದರು. ಶಾಸಕರಾದ ಡಾ ಮಂತ್ರಗೌಡ ಅವರು ಅಧ್ಯಕ್ಷತೆ ವಹಿಸಿದ್ದರು. ನಿವೃತ್ತ ಏರ್ ಮಾರ್ಷಲ್ ಕೆಸಿ ಕಾರ್ಯಪ್ಪ, ಜಿಲ್ಲಾಧಿಕಾರಿ ವೆಂಕಟರಾಜ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್, ಜಿಲ್ಲಾ ಪಂಚಾಯತ್ ಸಿಇಒ ಆನಂದ್ ಪ್ರಕಾಶ್ ಮೀನಾ, ಕೊಡಗು ವೃತ್ತ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಮತ್ತಿತರ ಅಧಿಕಾರಿಗಳು ಈ ಸಂದರ್ಭ ಪಾಲ್ಗೊಂಡಿದ್ದರು. ಮಳೆಯ ಸಿಂಚನದ ನಡುವೆಯೂ ವಿವಿಧ ಶಾಲೆಯ ವಿದ್ಯಾರ್ಥಿಗಳು ದೇಶಭಕ್ತಿ ಕುರಿತು ನೃತ್ಯ ಪ್ರದರ್ಶನ ನೀಡಿದ್ದು ವಿಶೇಷವಾಗಿತ್ತು. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ, ಜವಾಹರಲಾಲ್ ನೆಹರು, ಡಾ ಬಿ.ಆರ್. ಅಂಬೇಡ್ಕರ್ ಹೀಗೆ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ ಮಹನೀಯರು ಹಾಗೂ ರಾಷ್ಟ್ರದ ಸೇನಾ ಪ್ರಥಮ ಮಹಾದಂಡನಾಯಕ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಸೇರಿದಂತೆ ಹಲವರನ್ನ ಸ್ಮರಿಸಿದ್ದು ಗಮನ ಸೆಳೆಯಿತು. ಗುರುವಾರ ನಡೆದ ಸ್ವಾತಂತ್ರ್ಯ ದಿನಾಚರಣೆಯು ಅರ್ಥಪೂರ್ಣ ಹಾಗೂ ವೈವಿಧ್ಯತೆಯಿಂದ ಕೂಡಿದ್ದು ವಿಶೇಷವಾಗಿತ್ತು. ಶ್ರೀ ಎನ್ಎಸ್ ಬೋಸರಾಜ್ ಅವರಿಂದ ಸನ್ಮಾನ್ಯ ಸಣ್ಣ ನೀರಾವರಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಹಾಗೂ ಕೊಡಗು ಜಿಲ್ಲೆ ಉಸ್ತುವಾರಿ ಸಚಿವರಿಂದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಹಾಗೂ ಗಾಂಧೀಜಿಯವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಮಾಡ್ತಾ ಇದ್ದಾರೆ. ಹಾಗೂ ಕೊಡಗು ಜಿಲ್ಲೆಯ ಜಿಲ್ಲಾಧಿಕಾರಿಯಾದಂಥ ವೆಂಕಟರಾಜ್ ಅವರು ಪೊಲೀಸ್ ಇನ್ಸ್ಪೆಕ್ಟರ್ ಡಿ.ಆರ್. ಮಡಿಕೇರಿ ಅವರಿಂದ ಇಂದಿನ ಪಥಸಂಚಲನದಲ್ಲಿ 20 ತಂಡಗಳು ಪಾಲ್ಗೊಂಡಿವೆ. ಮೊದಲಿಗೆ ಡಿ.ಆರ್. ಪೊಲೀಸ್, ಸಿವಿಲ್ ಪೊಲೀಸ್ ತಂಡ, ಸೇಂಟ್ ಜೋಸೆಫ್ ಪದವಿ ಪೂರ್ವ ಕಾಲೇಜು, ಕೊಡಗು ವಿದ್ಯಾಲಯದ ಎನ್ಸಿಸಿ ತಂಡ, ಗವರ್ನಮೆಂಟ್ ಪಿಯು ಕಾಲೇಜಿನ ವಿದ್ಯಾಲಯ ಗೈಡ್ಸ್ ತಂಡ ಹಾಗೂ ಇವರಿಗೆ ಎಲ್ಲರಿಗೂ ಸಾಂತ್ವನ ನೀಡುತ್ತಿರುವಂತ ಪೊಲೀಸ್ ಇದೀಗ ವೇದಿಕೆಯ ಮುಂಭಾಗದಲ್ಲಿ ಅತಿಥಿಗಳಿಗೆ ಗೌರವವನ್ನು ಸಲ್ಲಿಸಲು ಮೊದಲ ತಂಡವಾಗಿ ಡಿ.ಆರ್. ಪೊಲೀಸ್ನ ತಂಡ ಹನುಮಂತ ಕೌಜಲಗಿ ಬದ್ಧವಾದಂತಹ ಒಂದು ನಡಿಗೆ ಅರಣ್ಯ ಇಲಾಖೆಯ ಸದಾನಂದ ಎಸ್ ಹಿಪ್ಪರ್ಗಿ ಅವರಿಂದ ಡಿಆರ್ಎಫ್ಒ ವಿಶೇಷ ತಂಡವಾಗಿ ಕೊಡಗಿನ ಏಕಮಾತ್ರ ಸೈನಿಕ ಶಾಲೆ ಹರ್ಷ್ ಯಾದವ್ ತಂಡವನ್ನು ಮುನ್ನಡೆಸುತ್ತಿದ್ದಾರೆ. ಈ ತಂಡವನ್ನು ಹಿಂಬಾಲಿಸುತ್ತಿರುವ ಮತ್ತೊಂದು ತಂಡ ಸರಕಾರಿ ಪದವಿ ಪೂರ್ವ ಇಂಚರ ಕಿರಿಕಿರವರ ನಾಯಕತ್ವದಲ್ಲಿ PM ಶ್ರೀ ಹಾಗೆ ಇವರನ್ನ ಸಾಗಿ ಬರುತ್ತಿರುವಂತದ್ದು ಸಂತ ಮೈಕಲರ ಆಂಗ್ಲ ಮಾಧ್ಯಮ ARSI ಅವರಿಂದ ಇವರಿಗೆ ಸರ್ವರಿಗೂ ಒಂದು ಉತ್ತಮವಾದಂತಹ ಚಪ್ಪಾಳೆಯ ಮೂಲಕ ಅಭಿನಂದನೆಯನ್ನು ಸಲ್ಲಿಸಬೇಕು ಅಂತ ಸರ್ವರಲ್ಲಿ ಎಲ್ಲರೂ ಭಾರತೀಯರು ಎಂಬ ಅಭಿಮಾನದಿಂದ ಬಂದು ಇಲ್ಲಿ ಸೇರಿರುವ ನಾಡಿನ ಜನತೆಯನ್ನು ಕರ್ನಾಟಕದ ಅತ್ಯಂತ ಸುಂದರ ಪ್ರಾಕೃತಿಕ ತಾಣ ಕೊಡಗು, ವೀರ ಸೇನಾನಿಗಳು ನೆಲೆವೀಡು, ಜೀವನದಿ ಕಾವೇರಿ ಮಾತಾ ಹುಟ್ಟಿ ಹರಿಯುವ ಹಿರಿಮೆ ನಾಡು ಕೊಡಗು. ಈ ಕೊಡಗಿನ ಸಮಸ್ತ ಜನತೆಗೆ ದೇಶಕ್ಕಾಗಿ ತಮ್ಮ ಪ್ರಾಣವನ್ನೇ ಮಡಿಕೊಂಡು ಹೋರಾಡಿರುವ ವೀರ ಸೇನಾನಿಗಳಿಗೆ, ಜನಪ್ರತಿನಿಧಿಗಳಿಗೆ, ಪತ್ರಕರ್ತರಿಗೆ, ಅಧಿಕಾರಿಗಳಿಗೆ, ವಿದ್ಯಾರ್ಥಿಗಳಿಗೆ 77 ಸ್ವಾತಂತ್ರ್ಯ ದಿನಾಚರಣೆ ಆರ್ಥಿಕ ಶುಭಾಶಯಗಳು. ಸ್ವಾತಂತ್ರ್ಯಕ್ಕಾಗಿ ಪ್ರಾಣ ಬಲಿದಾನದ ಮಾನವೀಯ ಆದರ್ಶವನ್ನು ಗೌರವಿಸಿ ಸಾಮರಸ್ಯದಿಂದ ಬಾಳು ನಡೆಸುವ ಜವಾಬ್ದಾರಿ ನಮ್ಮದಾಗಿದೆ. ಈ ಸಂದರ್ಭದಲ್ಲಿ ನಮ್ಮ ದೇಶದ ಐಕ್ಯತೆ, ಸಮಗ್ರತೆ, ಶಾಂತಿ, ಸಂಸ್ಕೃತಿಗಳ ರಕ್ಷಣೆಗೆ ಕೈ ಜೋಡಿಸುವುದಾಗಿ ಪಣತೊಡುತ್ತಾ ಸ್ವಾತಂತ್ರ್ಯ ಹೋರಾಟದ ಶತಮಾನದ ಇತಿಹಾಸ ಇಂದಿನ ಅಭಿವೃದ್ಧಿಗೆ ಮುನ್ನಡೆಯವಾಗಲಿ ಎಂದು ಆಶಿಸುತ್ತದೆ. ಭಾರತೀಯ ರಾಷ್ಟ್ರೀಯ ಚಳವಳಿ ದೇಶದ ಸ್ವಾತಂತ್ರ್ಯ ಹೋರಾಟದ ಮೈಲಿಗಲ್ಲಾಗಿದೆ.
1885ರಿಂದ 1947ವರೆಗೂ ಭಾರತೀಯ ರಾಷ್ಟ್ರೀಯ ದೇಶದ ಎಲ್ಲೆಡ ಮೊಳಗಿತ್ತು. ಮಹಾತ್ಮ ಗಾಂಧೀಜಿ, ಬಾಲ ಗಂಗಾಧರ್ ತಿಲಕ್, ಡಾಕ್ಟರ್ ಬಿ ಅಂಬೇಡ್ಕರ್, ಸುಭಾಷ್ ಚಂದ್ರ ಬೋಸ್, ಜವಾಹರ್ಲಾಲ್ ನೆಹರು, ವಲ್ಲಭಾಯ್ ಪಟೇಲ್, ಕಿತ್ತೂರು ರಾಣಿ ಚೆನ್ನಮ್ಮ, ಝಾನ್ಸಿ ರಾಣಿ ಲಕ್ಷ್ಮಿ, ಈಗ ಹಲವು ಮಹನೀಯರು ರಾಷ್ಟ್ರದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದರು. ಭಾರತ ನಿಜವಾದ ಅರ್ಥದಲ್ಲಿ ಸ್ವಾತಂತ್ರ್ಯ, ಸೌಹಾರ್ದತಾ, ಭಾತೃತ್ವದಲ್ಲಿ ಅಡಿಗಲಿನ ಮೇಲೆ ಸಮಾಜ ನಿರ್ಮಾಣವಾಯಿತು, ಸ್ವಾತಂತ್ರ್ಯ ಪಡೆದಂತಾಯಿತು. ಸ್ವಾತಂತ್ರ್ಯ ಚಳವಳಿಯಲ್ಲಿ ಶ್ರಮಿಸಿದ ಕೊಡಗಿನ ಗುಟೆಮನೆ ಅಪ್ಪಯ್ಯಗೌಡ, ಪಂಜಂಡ ಬೆಳ್ಳಪ್ಪ, ಸಿಎಂ ಪೂರ್ಣಚ್ಚ, ಕುಳಂದೇರು ಪೂವಯ್ಯ, ಕೋದಣ್ಣ ಅಪ್ಪಯ್ಯ, ಸಿಎಂ ವೆಂಕಪ್ಪಯ್ಯ, ಗುಂಡುಗುಜ್ಜಿ ಮಂಜುನಾಥಯ್ಯ, ಎಂಎಂ ಸಿದ್ದಿಕಿ, HR ಕೃಷ್ಣಯ್ಯ, ಕೊಳ್ಳಿಮಾಡ ಗುರುಮಯ್ಯ, ಬಂಡೇಪಣ ಕಾಯಪ್ಪ, ಮುಕ್ಕಾಡಿ ಭೋಜಪ್ಪ, ಮಲ್ಲಂಗಡಿ ಚಂಗಪ್ಪ, ಮಾಲಯ ಮೊದಲಾದ ಮಹಾನಾಯಕರಿಗೆ ನಮ್ಮ ಭಕ್ತಿಪೂರ್ವಕ ನಮನಗಳು. ಪೆರೇಡ್ ಕಮಾಂಡರ್ ಶ್ರೀ ಚನ್ನನಾಯಕ, ಪೊಲೀಸ್ ಇನ್ಸ್ಪೆಕ್ಟರ್ DR ಮಡಿಕೇರಿ, ಕೌಜಲಗಿ RSI ನೇತೃತ್ವದ ತಂಡ ಸಿವಿಲ್ ಪೊಲೀಸ್ ಶ್ರೀನಿವಾಸ SSPSI ತಂಡ, ಸೈನಿಕ್ ಶಾಲೆಯ ಕೂಡಿಗೆ ಹರ್ಷಿ ಯಾದವ್ ಅವರಿಂದ, ಸೇಂಟ್ ಜೋಸೆಫ್ಸ್ ಪದವಿ ಪೂರ್ವ ಕಾಲೇಜಿನ NCC ತಂಡ ನಾಯಕತ್ವದಲ್ಲಿ ಇವರಿಗೆ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀವಿ. ಅಭೂತಪೂರ್ವ ಯಶಸ್ಸಿನ ಬಳಿಕ ಇದೀಗ ಈಶ್ವರಕೆಕೆ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಸರಕಾರಿ ಮಾದರಿ ಪ್ರಾಥಮಿಕ ಶಾಲೆಯ ಸೇವಾದಳ ತಂಡ ಉತ್ಸಾಹದಿಂದ ಪಾಲ್ಗೊಂಡ ಮತ್ತೊಂದು ತಂಡ ವಿದ್ಯಾಲಯ ತಂಡದ ಗೈಡ್ಸ್ ತಂಡ ದಿಶಾ CM ಇವರಿಗೂ ಅಭಿನಂದನೆಗಳು. ಕಾರ್ಯಕ್ರಮದ ನಂತರ ಈ ಒಂದು ಬಹುಮಾನದ ವಿತರಣೆ ಇರುತ್ತೆ. ಈ ಒಂದು ಆಕರ್ಷಕ ಪಥ ಸಂಚಲನದ ತಂಡಗಳಲ್ಲಿ ಸೆಂಟ್ ಮೈಕಲ್ಸ್ ಕನ್ನಡ ಮಾಧ್ಯಮ ತಂಡ ಸೇವಾದಳ ಪ್ರಥಮ ಸ್ಥಾನ. ಈಗ ವೈವಿಧ್ಯಮಯವಾದಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮುಂದಿನ ನೃತ್ಯ ರಾಜರಾಜೇಶ್ವರಿ ಆಂಗ್ಲ ಮಾಧ್ಯಮ ಶಾಲೆ ಮಡಿಕೇರಿ ವಿದ್ಯಾರ್ಥಿ. बना हुआ खाना पूरे साल में एक ही बार तो खाता है। हेलो कैप्टन, आपकी छुट्टी रद्द की गई है। आपको जल्द से जल्द सरहद पे रिपोर्ट करना होगा। यस सर, जय हिंद। घड़ी देखो सबसे बड़ी मुझसे तो कदम पे देखो जीत घड़ी हम जितम
से इंतजार का, आज की शाम का, अब देखो क्या करता है ये बंदा हिंदुस्तान का। मैं हूँ उस देश का, बैठ के ले नजारा इस हेलो, आप लोग जल्दी से कश्मीर लौट आओ। भारतीयों को मार ಇವರ ವತಿಯಿಂದ ಅತ್ಯುತ್ತಮ ಸೇವೆಯನ್ನು ಮಾಡಿ ಗುರುತಿಸಿಕೊಂಡಿರುವಂತಹ ಇಬ್ಬರು ಶಿಕ್ಷಕರಿಗೆ ಸನ್ಮಾನ. ಮಕ್ಕಳಿಗೆ ಶಾಲೆ ಸಂತ ಅಂತೋನಿ ಹಿರಿಯ ಪ್ರಾಥಮಿಕ ಶಾಲೆ ಶುಂಠಿಕೊಪ್ಪ ಸೇವೆ 27 ವರ್ಷಗಳ ಸೇವೆಯನ್ನು ಸಲ್ಲಿಸಿರುತ್ತಾರೆ. ಜಿಲ್ಲಾ ಪುರಸ್ಕಾರಕ್ಕೆ ಬಿಬಿತಾ KR KPS ಪೊನ್ನಂಪೇಟೆ